ಇದೇ ಡಿಸೆಂಬರ್ 12ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದು, ಈ ಸಂಬಂಧವಾಗಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಹಾಗೂ ಅಗತ್ಯ ದಾಖಲೆಗಳನ್ನು ಹೊಂದಿರುವ ಬಗ್ಗೆ ಮಾಹಿತಿ ನೀಡಲಾಯಿತು. ಮೂರು ಹಾಕಪ್ಪ ಸೀಟ್ ಬೆಲ್ಟ್ ವಿತೌಟ್ ಸೀಟ್ ಬೆಲ್ಟ್ ದಯಮಾಡಿ ಎಲ್ಲ ಹೆಣ್ಮಕ್ಳು ಯಾರ್ಯಾರು ಫೋನ್ ನಂಬರ್ ಇದೆಯೋ ಸಂಬಂಧಪಟ್ಟಂಗೆ 1930ಗೆ ಪೇ ಮಾಡಿಕೊಂಡು ಅವರಿಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ತಕ್ಷಣ ಪೊಲೀಸ್ ನೆರವನ್ನು ನಾವು ನೀಡ್ತೀವಿ. ಮತ್ತೆ ನೀವು ಇನ್ವೆಸ್ಟ್ ಮಾಡಿ ನಿಮ್ಮನ್ನ ಮೊಬೈಲಲ್ಲೇ ನೀವು ತುಂಬ ದುಡ್ಡು ಗಳಿಸ್ಬೋದು. ಚಂದ್ರಶೇಖರ್ ಅಂತ ಸಮಾಜ ಸೇವಕರು. ಇವತ್ತು ಕೈವಾರ ಕ್ರಾಸ್ನಲ್ಲಿ ಎಲ್ಲ ಹೆಲ್ಮೆಟ್ ಹಾಕೋದಕ್ಕೆ ನಮ್ಮ ಶಿವರಾಜ್ ಸರ್, ಸರ್ಕಾರಿ ಶಿವರಾಜ್ ಸರ್ ಕೈವಾರ ಕ್ರಾಸ್ನಲ್ಲಿ ಬಂದು ಎಲ್ಲ ವೆಹಿಕಲ್ಸ್ ನಿಲ್ಲಿಸಿ ಹೂವು ಕೊಟ್ಟು, ಹೆಲ್ಮೆಟ್ ಇರೋರಿಗೆ ಹೂವು ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ಮತ್ತು ಹೆಲ್ಮೆಟ್ ಇಲ್ಲದವ್ರಿಗೆ ಇವತ್ತು ಸ್ಟೇಲ್ ಕೊಟ್ಟಿದ್ದಾರೆ. ಏನೇನು ನಾಳಿಂದ ಹೆಲ್ಮೆಟ್ ಹಾಕ್ಕೊಂಡು ಬರಬೇಕು ಅಂತ. ಇವತ್ತೇನು ಫೈನ್ ಆಗ್ತಾ ಇಲ್ಲ, ಅವ್ರಿಗೊಂಥ ಸ್ಟೇಲ್ ಕೊಟ್ಟಿದ್ದಾರೆ. ಕಂಟಿನ್ಯೂ ಆಗಿ ಹೆಲ್ಮೆಟ್ ಹಾಕ್ಕೊಡ್ಬೇಕಂತ. ಹಿಂದೇನು ಕುಲ್ತಿರೋರು ಹಾಕಬೇಕು ಅಂತ ಹೇಳಿದ್ದಾರೆ. ಮುಂದೆ ಇರೋರಿಗೆ ಇವತ್ತು ವೆಲ್ಕಮ್ ಕೊಡ್ತಾ ಇದ್ದಾರೆ. ಬೆಂಗಳೂರಿಂದ ಬರ್ತಾ ಇರೋಂಥ ಜನ ಹೆಲ್ಮೆಟ್ ಹಾಕ್ಕೊಂಡು ಬರ್ತಾ ಇರೋರಿಗೆ ಅವತ್ತು ವೆಲ್ಕಮ್ ಕೊಡ್ತಾ ಇದ್ದಾರೆ. ಮತ್ತು ನಾವು ಇವತ್ತು ಕೈವಾರ ಕ್ರಾಸ್ನಲ್ಲಿ ಒಂದು 15 ಜನಕ್ಕೆ ಹೆಲ್ಮೆಟ್ ಕೊಡ್ತೀನಿ ಅಂತ ಹೇಳಿದ್ವಿ, ಉಚಿತವಾಗಿ ಹೆಲ್ಮೆಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಸರ್ಕಾರ ಸಾಹೇಬ್ರ ಸಮ್ಮುಖದಲ್ಲಿ ಇವತ್ತು ನಾಳೆ ಅದನ್ನು ಅವ್ರು ಹ್ಯಾಂಡಲ್ ಮಾಡ್ತೀವಿ. ಹೆಲ್ಮೆಟ್ಗಳನ್ನ ನಿಮ್ಗೆ ಏನು ಅನಿಸ್ತಾ ಇದೆ ಮಾಡ್ತಾರೆ, ಅದಕ್ಕೆ ಜನಕ್ಕೆ ಒಂಥರ ಪ್ರಾಣ ಉಳಿದಂಗೆ ಮಾಡ್ತಾರೆ ಸರ್ ನಮ್ಮ ಸಾಹೇಬರು. ಹಾಗೂ ಕುಶಾಲ್ ಸೌತಕ್ ಅವರು ನಮ್ಮ ಚಿಕ್ಕಬಳ್ಳಾಪುರ SP ಸಾಹೇಬರು ಸಮ್ಮುಖದಲ್ಲಿ ನಡೀತಾ ಇರೋಂಥ ಕೆಲಸ. ಅವರು ಇವತ್ತು ಆಕ್ಸಿಡೆಂಟ್ ಆದಾಗ ಬೀಳೋದೇ ತಲೆಗೆ ಏಟು. ಆ ತಲೆ ಏಟಿಗೆ ಬೀಳಬಾರ್ದು ಅಂತ ಹೆಲ್ಮೆಟ್ ಕೊಟ್ಟು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ. ಆ ಹೆಲ್ಮೆಟ್